ವಿದ್ಯಾರ್ಥಿಗಳೇ, SSLC ಏಪ್ರಿಲ್ 2016 ಪ್ರಶ್ನೆ ಪತ್ರಿಕೆಯ ಉತ್ತರಗಳ ಸರಣಿಯ ವಿಡಿಯೋ ಭಾಗ 3ಕ್ಕೆ ನಿಮಗೆ ಎಲ್ಲರಿಗೂ ಸ್ವಾಗತ. ಈ ಭಾಗದಲ್ಲಿ ನಾವು 2 ಅಂಕಗಳ 4 ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಮೊದಲನೇ ಪ್ರಶ್ನೆ, 2,3 ಮತ್ತು 4,7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡಿಯಲು ಕೇಳಿದಾಗ ನಮಗೆ ಈ ಸೂತ್ರ ನೆನಪಿರಬೇಕು. P(x, y) x2 + x1 / 2, y2 + y1 / 2. ಇಲ್ಲಿ x2 x1 y2 y1ಗಳನ್ನು ನಾವು ಬರೆದುಕೊಳ್ಬೇಕು. x1 y1 x2 y2, x1 ಅಂದರೆ 2, y1 ಅಂದರೆ 3 ಮೊದಲ ಬಿಂದು ನಿರ್ದೇಶಾಂಕಗಳು, x2 y2 ಅಂದರೆ ಎರಡನೇ ಬಿಂದು ನಿರ್ದೇಶಾಂಕಗಳು 4,7. ಈ ಬೆಲೆಗಳನ್ನು ಇಲ್ಲಿ ಸೂತ್ರಕ್ಕೆ ಆದೇಶಿಸಿದಾಗ P(x, y) 4 + 2, 4 + 2 ಅಂದರೆ x2, 4 2 x1, y2 + y1 7 + 3 7 + 3 / 2. P(x, y) 4 + 2 ಅಂದರೆ 6 / 2, 7 + 3 10 / 2. P(x, y) 3,5 6 / 2 ಅಂದರೆ 3 10 / 2 ಅಂದರೆ 5. ಮುಂದಿನ ಪ್ರಶ್ನೆ ಸಂಖ್ಯೆ 16. x² - 4x + 2 0. ಈ ವರ್ಗ ಸಮೀಕರಣವನ್ನು ಸೂತ್ರದ ಸಹಾಯದಿಂದ ಬಿಡಿಸಿ. ನಮ್ಮ ವರ್ಗ ಸಮೀಕರಣ x² - 4 + 2 0 ಕೊಟ್ಟಿದ್ದಾರೆ. ಇಲ್ಲಿ ನಮಗೆ a ಅಂದರೆ 1 x² ಸಹಗುಣಕ, p ಅಂದರೆ x ನ ಸಹಗುಣಕ -4, c ಸ್ಥಿರಾಂಕ 2. ಸೂತ್ರ x -b ± ವರ್ಗಮೂಲ b² - 4ac / 2a. x -4 ಅಂದರೆ b ಯ ಬೆಲೆ -4 ± ವರ್ಗಮೂಲ -4ರ ವರ್ಗ ಅಂದರೆ b ಯ ವರ್ಗ -4ರ ವರ್ಗ -4 ಗುಣಿಸು a ಅಂದರೆ 1, c ಅಂದರೆ 2 ಭಾಗಿಸು 2 ಗುಣಿಸು ಅಂದರೆ a ಅಂದರೆ 1, 2 ಗುಣಿಸು 1. ಮುಂದಿನ ಹಂತ 4 ± ಪ್ಲಸ್ ಆಗುತ್ತೆ, +4 ± -4ರ ವರ್ಗ +16 ಬರ್ತದೆ, -4ರಲ್ಲಿ 8 ಭಾಗಿಸು 2. x 4 ± ವರ್ಗಮೂಲ 8 ಭಾಗಿಸು 2. x 2 ± 8ಅನ್ನು ಪೂರ್ಣವರ್ಗ ಸಂಖ್ಯೆ 4 ಗುಣಿಸಿ 2 ಅಂತ ಬರೀಬೋದು, ಭಾಗಿಸಿ 2. ಯಾಕೆಂದರೆ 4ಅನ್ನು ಹೊರಗೆ ತೆಗೆದಾಗ ಅದು 2 ಆಗುತ್ತೆ. x 2 ± 4ಅನ್ನು ಹೊರಗೆ ಬಂದಾಗ ವರ್ಗಮೂಲ ಚಿಹ್ನೆ ಹೊರಗೆ ಬಂದಾಗ ಅದು 2 ಆಗುತ್ತೆ, ವರ್ಗಮೂಲ 2 ಒಳಗೆ ಉಳಿಯುತ್ತದೆ, ಭಾಗಿಸು 2. x 2 ಭಾಗಿಸಿ 2 ± 2 ವರ್ಗಮೂಲ 2 ಭಾಗಿಸಿ 2 ಅಂತ ಪ್ರತ್ಯೇಕವಾಗಿ ಬರೆದುಕೊಳ್ಳುವುದು ಉತ್ತಮ. ಏಕೆಂದರೆ 2 ಅನ್ನೋದು 2ಕ್ಕೂ ಅನ್ವಯವಾಗುತ್ತದೆ, 2 ವರ್ಗಮೂಲ 2ಕ್ಕೂ ಅನ್ವಯವಾಗುತ್ತದೆ. ನಾವು ಇದರಲ್ಲಿ ತಪ್ಪು ಮಾಡುವ ಸಾಧ್ಯತೆ ಇದೆ. 2 ಭಾಗಿಸಿ 2 ಅಂದರೆ 1, x 1 ± 2ಕ್ಕೆ 2 ಹೋಗುತ್ತೆ, ವರ್ಗಮೂಲ 2. ಇದು x² - 4x + 2 0 ವರ್ಗ ಸಮೀಕರಣದ ಮೂಲಗಳು. ನಮ್ಮ ಮುಂದಿನ ಪ್ರಶ್ನೆ ಸಂಖ್ಯೆ 17. ಕೆಳಗಿನ ಮಾಹಿತಿಗಳಿಗೆ ಜಮೀನಿನ ನಕಾಶೆಯನ್ನು ಎಳೆಯಿರಿ. ಸ್ಕೇಲ್ 1 ಸೆಂಟಿಮೀಟರ್ 20 ಮೀಟರ್. ಪ್ರಶ್ನೆ ಕೊಟ್ಟಿದ್ದಾರೆ. a ಇಂದ d ಗೆ 40, 80, 120, 160. 40ರಲ್ಲಿ ಬಲಕ್ಕೆ b ಗೆ 40, 120ರಲ್ಲಿ ಬಲಕ್ಕೆ c ಗೆ 60, 80ರಲ್ಲಿ e ಗೆ ಎಡಕ್ಕೆ 40 ಇದೆ. ಈಗ ನಮಗೆ ಇಲ್ಲಿ 1 ಸೆಂಟಿಮೀಟರ್ ಅಂದರೆ 20 ಮೀಟರ್ ಕೊಟ್ಟಿದ್ದಾರೆ. 1 ಮೀಟರ್ ಅಂದರೆ ಎಷ್ಟು ಸೆಂಟಿಮೀಟರ್ ಎಂದು ನಾವು ಪರಿವರ್ತನೆ ಮಾಡಿಕೊಳ್ಬೇಕು. ಇಲ್ಲಿ 1 ಮೀಟರ್ ಅಂದರೆ 20ನೇ 1 ಸೆಂಟಿಮೀಟರ್ ಬರುತ್ತೆ. ಈಗ 20ನೇ 1 ಸೆಂಟಿಮೀಟರನ್ನು ನಾವು ಎಲ್ಲ ಮೀಟರ್ಗಳಿಗೆ ಗುಣಿಸಿದರೆ ಪ್ರತಿಯೊಂದು ಅಳತೆಗಳು ನಮಗೆ ಸೆಂಟಿಮೀಟರ್ನಲ್ಲೇ ಸಿಗುತ್ತೆ. 21 × 160 ಅಂದರೆ 8 ಸೆಂಟಿಮೀಟರ್, 21 × 120 ಅಂದರೆ 6 ಸೆಂಟಿಮೀಟರ್, 21 × 80 ಅಂದರೆ 4 ಸೆಂಟಿಮೀಟರ್, 21 × 60 ಅಂದರೆ 3 ಸೆಂಟಿಮೀಟರ್, 21 × 40 ಅಂದರೆ 2 ಸೆಂಟಿಮೀಟರ್. ಈಗ ನಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಅಳತೆಗಳು ಸೆಂಟಿಮೀಟರಿಗೆ ಬದಲಾವಣೆ ಆಗುವುದು. ಈಗ ನಾವು ನಕ್ಷೆಯನ್ನು ಬಿಡಿಸೋಣ. ಮೊದಲಿಗೆ a ಇಂದ d ಗೆ 160 ಅಂದರೆ 8 ಸೆಂಟಿಮೀಟರ್ನ ಒಂದು ಗೆರೆಯನ್ನು ಎಳೆಯಿರಿ. ಆನಂತರ a ಇಂದ 2 ಸೆಂಟಿಮೀಟರ್ ಅಂದರೆ 40 ಮೀಟರ್, 2 ಸೆಂಟಿಮೀಟರ್ ಅಂತರಲ್ಲಿ ಬಲಕ್ಕೆ b ಬಿಂದುವನ್ನು 2 ಸೆಂಟಿಮೀಟರ್ ಅಂತರಲ್ಲಿ ಗುರುತಿಸಬೇಕು. ಅದು ಕೂಡ 40. ಇದು 40 ಆಗಿರುತ್ತೆ, ಇದು 40 ಆಗಿರುತ್ತೆ. ಇನ್ನು 120 ಅಂದರೆ c ಗೆ ಬಲಕ್ಕೆ 120 ಅಂದರೆ 6 ಸೆಂಟಿಮೀಟರ್, a ಇಂದ 6 ಸೆಂಟಿಮೀಟರ್ ಅಥವಾ b ಇಲ್ಲಿಂದ 4 ಸೆಂಟಿಮೀಟರ್, ಇಲ್ಲಿಂದಲೇ ನಾವು ತೆಗೆದುಕೊಳ್ಳೋಣ. ಇಲ್ಲಿಂದ a ಇಂದ 6 ಸೆಂಟಿಮೀಟರ್ ಅಂತರದಲ್ಲಿ ಬಲ ಬದಿಗೆ c ಗೆ 60 ಅಂದರೆ 3 ಸೆಂಟಿಮೀಟರ್ ಉದ್ದದ ಗೆರೆಯನ್ನು ಎಳೆದು c ಬಿಂದುವನ್ನು ಗುರುತಿಸಬೇಕು. ಈಗ ನಾವು ಇನ್ನೊಂದು ಬಿಂದು ಇರುವುದು e ಗೆ 40, ಅದು 80ಅಲ್ಲಿ. 80 ಅಂದರೆ a ಇಂದ 4 ಸೆಂಟಿಮೀಟರ್, a ಇಂದ 4 ಸೆಂಟಿಮೀಟರ್ ಅಂತರದಲ್ಲಿ ಎಡಭಾಗಕ್ಕೆ ನಾವು 2 ಸೆಂಟಿಮೀಟರ್ ಅಂದರೆ 40 ಮೀಟರ್ ಉದ್ದದ ಗೆರೆಯನ್ನು ಎಳೆದು ಸೂಚಿಸಬೇಕು. ಈಗ ನಾವು ಎಲ್ಲ ಬಿಂದುಗಳನ್ನು ಗುರುತಿಸಿ ಆಯಿತು. a, e, d, c, b ಎಲ್ಲವೂ ಆಯಿತು. ಈಗ ನಾವು ಜೋಡಿಸೋಣ ಅವುಗಳ ತುದಿ ಬಿಂದುಗಳನ್ನು.
ಎಯನ್ನು ಬಿಗೆ ಸೇರಿಸೋಣ, ಬಿಯನ್ನು ಸಿಗೆ ಸೇರಿಸೋಣ, ಸಿಯನ್ನು ಡಿಗೆ, ಡಿಯನ್ನು ಇಗೆ, ಇಯನ್ನು ಎಗೆ. ಇಲ್ಲಿಗೆ ನಮಗೆ ಜಮೀನಿನ ನಕಾಶೆ ಪೂರ್ಣಗೊಂಡಿತು. ಈ ಪ್ರತಿಯೊಂದು ಗೆರೆಯ ಮೇಲೆ ನೀವು ಅಳತೆಗಳನ್ನು ಬೇಕಿದ್ದರೆ ಬರೀಬೋದು, ಬರೆಯದಿದ್ದರೂ ಪೂರ್ಣಾಂಕಗಳು ದೊರೆಯುತ್ತವೆ. ಮುಂದಿನ ಪ್ರಶ್ನೆ ಸಂಖ್ಯೆ 18. ಒಂದು ಗುಂಪಿನಲ್ಲಿ 12 ಜನರು ಸಂಗೀತವನ್ನು, 15 ಜನರು ಚಿತ್ರಕಲೆಯನ್ನು, 7 ಜನರು ಎರಡನ್ನೂ ಬಲ್ಲವರಾಗಿರುತ್ತಾರೆ. ಈ ಗುಂಪಿನಲ್ಲಿ ಎಲ್ಲರೂ ಸಂಗೀತ ಮತ್ತು ಚಿತ್ರಕಲೆಯಲ್ಲಿ ಯಾವುದೇ ಒಂದನ್ನಾದರೂ ಬಲ್ಲವರಾಗಿರುತ್ತಾರೆ. ಹಾಗಾದರೆ ಆ ಗುಂಪಿನಲ್ಲಿರುವ ಜನರ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಏಕೆಂದರೆ ಸಂಗೀತ ಅಥವಾ ಚಿತ್ರಕಲೆ ಎರಡರಲ್ಲಿ ಒಂದು ಗೊತ್ತಿಲ್ಲದವರು ಯಾರೂ ಇಲ್ಲಿ ಇರೋದಿಲ್ಲ. ಆದ ಕಾರಣ ಎ ಸಂಯೋಗ ಬಿ ಎ ಒಟ್ಟು ಜನರ ಸಂಖ್ಯೆ ಆಗಿರುತ್ತದೆ. ಇಲ್ಲಿ ನಾವೀಗ ಎನ್ ಆಫ್ ಎ ಅಂದರೆ ಸಂಗೀತ ಬಲ್ಲವರ ಸಂಖ್ಯೆ, ಎನ್ ಆಫ್ ಬಿ ಅಂದರೆ ಚಿತ್ರಕಲೆ ಬಲ್ಲವರ ಸಂಖ್ಯೆ ಅಂತ ತೆಗೆದುಕೊಳ್ಳೋಣ. ಎನ್ ಆಫ್ ಎ ಛೇದನ ಬಿ ಅಂದರೆ ಎರಡನ್ನೂ ಬಲ್ಲವರ ಸಂಖ್ಯೆ, ಎನ್ ಆಫ್ ಎ ಸಂಯೋಗ ಬಿ ಅಂದರೆ ಗುಂಪಿನಲ್ಲಿರುವವರ ಸಂಖ್ಯೆ ಆಗುತ್ತೆ. ಎನ್ ಆಫ್ ಎ ಸಂಯೋಗ ಬಿ ಅಂದರೆ ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಛೇದನ ಬಿ. ಇದು ನಮಗೆ ಗೊತ್ತಿರತಕ್ಕಂತಹ ಸೂತ್ರ. ಇಲ್ಲಿ ಎನ್ ಆಫ್ ಎ ಸಂಯೋಗ ಬಿ ಸಮ ಎನ್ ಆಫ್ ಎ ಅಂದರೆ 12 ಕೊಟ್ಟಿದ್ದಾರೆ, ಎನ್ ಆಫ್ ಬಿ ಅಂದರೆ 15 ಅಂತ ಕೊಟ್ಟಿದ್ದಾರೆ. ಎರಡನ್ನೂ ಬಲ್ಲವರು ಎನ್ ಆಫ್ ಎ ಛೇದನ ಬಿ 7 ಕೊಟ್ಟಿದ್ದಾರೆ. 12 ಕೂಡಿಸಿ 15 ಅಂದರೆ 27 ಆಗುತ್ತೆ. ಎನ್ ಆಫ್ ಎ ಸಂಯೋಗ ಬಿ ಅಂದರೆ 27 ಕಳೆ 7 ಅಂದರೆ ಎನ್ ಆಫ್ ಎ ಸಂಯೋಗ ಬಿ ಅಂದರೆ 20. ಇದು ಗುಂಪಿನಲ್ಲಿರುವ ಒಟ್ಟು ಜನರ ಸಂಖ್ಯೆ. ನಾವು ಬೇಕಿದ್ದರೆ ಇದನ್ನು ವೆಣ್ಣಕ್ಷೆಯಲ್ಲೂ ಕೂಡ ಗುರುತಿಸ್ಬೋದು. ಸುರುವಿಗೆ ಆಯತ ನಕ್ಷೆಯನ್ನು ಆರಂಭದಲ್ಲಿ ಎಳಿಬೇಕು, ಏಕೆಂದರೆ ಅದು ವೆಣ್ಣಕ್ಷೆಯನ್ನು ಎಳೆಯುವಂಥ ಕ್ರಮ ಅದನ್ನು ವಿಶ್ವಗಣ ಆಗಿರುತ್ತೆ. ಆಮೇಲೆ ಒಂದು ಗಣ ಎ ಅಂತ ತೆಗೆದುಕೊಳ್ಬೇಕು ವೃತ್ತವನ್ನು, ಇನ್ನೊಂದು ವೃತ್ತವನ್ನು ಬಿ ಅಂತ ತೆಗೆದುಕೊಳ್ಬೇಕು, ಅದು ಬಿ ಗಣವನ್ನು ಪ್ರತಿನಿಧಿಸ್ತದೆ. ಈಗ ನಮಗೆ ಎರಡನ್ನೂ ಬಲ್ಲವರು ಅಂದರೆ ಮಧ್ಯದಲ್ಲಿರ್ತಾರೆ 7 ಮಂದಿ. ಎ ಅಂದರೆ ಸಂಗೀತ ಬಲ್ಲವರು ಒಟ್ಟು 12 ಮಂದಿ, ಅವರಲ್ಲಿ 7 ಮಂದಿ ಈ ವೃತ್ತದ ಒಳಗಡೆಯಲ್ಲಿ ಇರೋದರಿಂದ ಇನ್ನು ನಾವು ಹೊರಗಡೆ 5 ಮಂದಿಯನ್ನು ಮಾತ್ರ ಬರೀಬೇಕು. 5 + 7 ಅಂದರೆ 12. ಈಗ ಚಿತ್ರಕಲೆಯನ್ನು ಬಲ್ಲವರು 15 ಮಂದಿ, ಅದರಲ್ಲಿ 7 ಮಂದಿ ಇಲ್ಲಿ ಬರೆದಾಗಿದೆ, ಈ ವೃತ್ತ ಒಳಗಡೆ ಬರ್ತಾರೆ ಅವರು. ಉಳಿದವರು 8 ಮಂದಿಯನ್ನು ಇಲ್ಲಿ ಗುರುತಿಸಬೇಕು. ಈಗ ಇಲ್ಲಿಗೆ ನಮಗೆ ಒಟ್ಟಿಗೆ 5, 7, 12 + 8 20 ಮಂದಿ ಒಟ್ಟು ಜನರ ಸಂಖ್ಯೆ. ಈ ವಿಡಿಯೋ ಭಾಗದಲ್ಲಿ ನಾವು 4 ಪ್ರಶ್ನೆಗಳನ್ನು 2 ಅಂಕಗಳ 4 ಪ್ರಶ್ನೆಗಳನ್ನು ಉತ್ತರಿಸುವುದು ತಿಳ್ಕೊಂಡಿದ್ದೇವೆ. ಇದನ್ನು ಅಭ್ಯಾಸ ಮಾಡಿದರೆ ಸುಲಭದ ಪ್ರಶ್ನೆಗಳಾಗಿವೆ ಇವು. ಇವುಗಳಲ್ಲಿ ಅಂಕಗಳನ್ನು ಪಡೆಯಲಿಕ್ಕೆ ಪ್ರಯತ್ನಿಸಬಹುದು. ಇಲ್ಲಿಗೆ ಈ ವಿಡಿಯೋ ಭಾಗವನ್ನು ಮುಗಿಸೋಣ. ಮುಂದಿನ ವಿಡಿಯೋ ಭಾಗದಲ್ಲಿ ಮತ್ತೆ 4 ಪ್ರಶ್ನೆಗಳ ಬಗ್ಗೆ ಚರ್ಚಿಸೋಣ. ಧನ್ಯವಾದಗಳು.